ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಕ್ಸ್ಟ್ರೀಮ್ ಕನ್ನಡಿಗ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಸೊ ಇದು ಬಂದು ಎಪಿಸೋಡ್ 3 ನಮ್ಮ GTA ಸೀರೀಸ್ದು. ಸೊ ಆಲ್ರೆಡಿ ಫಸ್ಟು ಎಪಿಸೋಡ್ಸ್ ಆಗಿದೆ. ಸೊ ಲಾಸ್ಟ್ ಎಪಿಸೋಡಲ್ಲಿ ನೀವು ನೋಡಿದಂಗೆ ನಾನು 2 ಬೇಸಿಕ್ ಮಿಷನ್ಸ್ ಮಾಡ್ತೀನಿ. ಒಂದು ಮಿಷನ್ ಬಂದು ನಮ್ಮ ಟೋನಿ ಅಕ್ಕಾಗೆ ಟೋವಿಂಗ್ ಕೆಲಸ ಮಾಡಿಕೊಟ್ವಿ. ಇನ್ನೊಂದು ಬೆವರ್ಲಿ ಅನ್ನೋನಿಗೆ ಒಂದು ಒಳ್ಳೆ ಫೋಟೋಸ್ ತೆಗೊಟ್ವಿ, ಯಾವುದೋ ಹೀರೋಯಿಂದು, ಅವ್ನ ಫೇವ್ರೆಟ್ ಹೀರೋಯಿಂದಂತೆ. ಸೊ ಅಷ್ಟು ಮಾಡಿ ಅವ್ನು ನಮಗೊಂದು ಬೈಕ್ ಕೊಟ್ಟ. ಆ ಬೈಕ್ನ ತೊಗೊಂಡು ನಾವು ನಮ್ಮ ಮನೆಗೆ ಬರ್ತೀವಿ. ಮನೇಲಿ ಬಂದು ಪಾರ್ಕ್ ಮಾಡಿ ಮನೆ ಹತ್ರ ಔಟ್ರೋ ಆಗುತ್ತೆ. ಸೊ ಅದಾದಮೇಲೆ ಏನೇನಾಯಿತು ಅನ್ನೋದು ಈ ವಿಡಿಯೋಲ್ಲಿ ನೋಡೋಣ. ಸೊ ಬೆಳಿಗ್ಗೆನೇ ಲಮಾರ್ ಮನೆ ಹತ್ರ ಬಂದಿದ್ದಾನೆ, ಏನೋ ಒಂದು ಒಳ್ಳೆ ಕೆಲಸ ಇದೆ ಅಂಥೇಳಿ. ಸೊ ಇದು ಬಂದು ಒಂದು ಕಿಡ್ನ್ಯಾಪಿಂಗ್ ಕೆಲಸ ಅಂತೆ. ಲಮಾರು ಅವ್ನ ನಾಯಿನ ಕರ್ಕೊಂಡು ಬಂದಿದ್ದಾನೆ. ಸೊ ನಾನು ಲಮಾರು ಅವ್ನ ನಾಯಿ ಹೆಸರು ಏನೋ ಹೇಳ್ದ, ಚಾಪ್ ಅಂತೇನೋ ನಾಯಿ ಹೆಸರು ಇದೆ. ಒಳ್ಳೆ ಏನು ನಾಯಿ ಅದು, ಇದು ಗೈಸ್ ರಾಟ್ ವೀಲರು. ಏನಿದೆ ಗೊತ್ತಾ ಗೈಸ್, ಹಂದಿ ಥರ ಇದೆ ನಾಯಿ ಅದು. ಏನು ಹಲ್ಲು ಹಾಕೊಂಡು ಕಚ್ಚಿದ್ರೆ ಅಷ್ಟೇ ಕತೆ, ಆ ರೇಂಜಲ್ಲಿದೆ ಅದ್ರದ್ದು ಹಲ್ಲು. ಸೊ ಹೋಗೋಣ ಲಮಾರ್ ಜೊತೆ ಇವಾಗ, ನೋಡೋಣ ಎಲ್ಲಿ ಇದೆ ಕಿಡ್ನ್ಯಾಪಿಂಗು ಅಂತ. ಹೇಳಿದೆ ಇದೆಲ್ಲ ಕೆಲಸ ಮಾಡೋದು ಬೇಡ ಅಂತ, ಬಟ್ ನೋಡೋಣ. ಸೊ ಗೊತ್ತಲ್ವಾ ಲಮಾರು ಅಂದರೆ ಏನು ಅಂದರೆ ಇದೆ, ಬರೀ ರಾಬರಿ ಗ್ಯಾಂಗ್ಸ್ಟರ್ ಕೆಲಸ. ಸೊ ಹೋಗೋಣ ಅವನ ಜೊತೆ, ನೋಡೋಣ ಎಲ್ಲಿ ಯಾರನ್ನ ಕಿಡ್ನ್ಯಾಪ್ ಮಾಡೋದು ಅಂತ. ಸೊ ಲೆಟ್ಸ್ ಗೆಟ್ ಗೋಯಿಂಗ್ ಗೈಸ್, ಲೆಟ್ಸ್ ಸ್ಟಾರ್ಟ್. ಯಾವುದೋ ಒಂದು ಹಳೆಯ ವ್ಯಾನ್ ತಂದಿದ್ದಾನೆ. ಈ ವ್ಯಾನಲ್ಲಿ ಕಿಡ್ನ್ಯಾಪಿಂಗ್ ಏನೋ ಮಾಡ್ಬೋದು, ಬಟ್ ಫಾಸ್ಟಾಗಿ ಏನಾದ್ರು ಪೊಲೀಸ್ ಬಂದರೆ ಹಿಂದೆ ಹೆಂಗೆ ಹೋಗೋದು ಅಂತ ಗೊತ್ತಿಲ್ಲ. ಸೊ ಹೋಗಿ ಚೆಕ್ ಮಾಡೋಣ ಗೈಸ್. ಸೊ ಇವಾಗ ನಾವಿರೋ ಏರಿಯಿಂದ ಸ್ವಲ್ಪ ದೂರದಲ್ಲೇ ಇದೆ ಜಾಗ. ಸೊ ಅಲ್ಲಿವರೆಗೂ ಹೋಗಬೇಕು. ಲಮಾರೆಲ್ಲ ಹೇಳ್ತಾ ಇದ್ದಾನೆ ಏನೇನು ಮಾಡಿದೆ, ಹೆಂಗೆ, ಮತ್ತು ಇದೆಲ್ಲೂ ಕಿಡ್ನ್ಯಾಪಿಂಗ್ ಅಂತ. ಸೊ ಲೆಟ್ಸ್ ಸಿ ಏನೇನಾಗುತ್ತೆ ಅಂತ. ಸೊ ನೋಡೋಣ ಗೈಸ್, ಲೆಟ್ಸ್ ಗೋ. ಒಳ್ಳೆ ಸಿಟಿ ರೈಡ್ ಆಗ್ತದೆ ವ್ಯಾನಲ್ಲಿ. ಎಲ್ಲ ಅಡ್ಡ ಬರ್ತಾರೆ ನೋಡಿ, ಏನು ಸ್ಲೋ ಹೋಗ್ತಾರೆ ಗೈಸ್. GTA ಗೇಮಲ್ಲಿ ಹೆಂಗೆ ಮಾಡಬೇಕು ವಾಟ್ಸ್ನ ಅಂತಂದರೆ ಸ್ವಲ್ಪ ಫಾಸ್ಟಾಗಿ ಹೋಗೋ ಥರ ಮಾಡಬೇಕು. ನಾವಿರೋ ಸ್ಪೀಡ್ಗೆ ಈ ಒರಿಜಿನಲ್ ಬಾಟ್ಸೆಲ್ಲ ಎಷ್ಟು ಸ್ಲೋ ಆಗುತ್ತೆ. ಅದರಲ್ಲಿ ಟ್ರಾಫಿಕ್ ಎಲ್ಲ ಫಾಲೋ ಮಾಡ್ತಾರೆ ಇವರೆಲ್ಲ. GTA ಸಿಟಿಗೆ ಅನ್ಫಿಟ್ ಗೈಸ್. ಟ್ರಾಫಿಕ್ ಯಾರು ಫಾಲೋ ಮಾಡ್ತಾರೋ ಅವರೆಲ್ಲ ಅನ್ಫಿಟ್ಟು ಗೇಮಲ್ಲಿ ಇರೋದಕ್ಕೆ. ಏನು ನಮಗೊಂದು ಸಿಂಗಲ್ ಐಡಿಯಾ ಕೂಡ ಇಲ್ಲ ಏನು ಕಿಡ್ನ್ಯಾಪಿಂಗು, ಯಾರನ್ನ ಕಿಡ್ನ್ಯಾಪಿಂಗ್ ಅಂತ. ಅಂದರೆ ಹೇಳ್ದ ಲಮಾರು ಒಂದೊಂಥರ ಸ್ಲ್ಯಾಂಗು ಗೈಸ್. ಆ ಸ್ಲ್ಯಾಂಗ್ ಏನು ಅರ್ಥನೇ ಆಗಲ್ಲ, ಬಟ್ ಆದರೂ ಒಂದು ಮಾತ್ರ ಕೇಳಿಸ್ತು ಗೈಸ್, $40,000 ಅಂತೆ. $40,000 ಇದನ್ನೇನಾದ್ರು ಮಾಡಿದ್ರೆ, ನಾವು ಕಂಪ್ಲೀಟ್ ಮಾಡಿದ್ರೆ ಈ ಕಿಡ್ನ್ಯಾಪಿಂಗ್ನ. ಸೊ ನನ್ನ ಪ್ರಕಾರ ಯಾರೋ ದೊಡ್ಡ ಕುಳಾನೇ ಇರ್ತಾನೆ. ಸೊ ಹೋಗೋನು ಎತ್ತಾಕೊಂಬರೋಣ, ಅವಳ ಅಂತಲೂ ಗೊತ್ತಿಲ್ಲ. ಸೊ ನೋಡೋಣ, ಪ್ರಾಬಬ್ಲಿ ಬಾಯೇ ಇರ್ತಾನೆ, ಬಟ್ ಹೇಳೋಕ್ಕಾಗಲ್ಲ ಗೈಸ್. ನೋಡೋಣ, ಹೋಗಿ ಚೆಕ್ ಮಾಡೋಣ. ಇಲ್ಲೇ ಇದ್ದಾನೆ, ಲೆಫ್ಟಲ್ಲಿ ರೈಟ್ ತೊಗೊಂಡು ಲೆಫ್ಟಲ್ಲಿದ್ದಾನೆ. ಸೊ ಹೋಗಿ ಚೆಕ್ ಮಾಡೋಣ. ಸೊ ಲೆಟ್ಸ್ ಗೋ. ಇದೆ, ಇಲ್ಲಿ ಲೆಫ್ಟ್ ತೊಗೊಂಡು ಹೋಗೋಣ ಗೈಸ್. ಲೆಟ್ಸ್ ಗೋ ಸಿ. ಯಾರು ಹುಡುಗಿನ ಇದೆ ಅಲ್ಲಿ. ಗೋಯ್ಕ್ ನೋಡಿ ಗೈಸ್, ಡುಕಾಟಿ. ನೋಡ್ದ ಫಸ್ಟು ಮಾಸ್ಕ್ ಹಾಕ್ಕೊಬೇಕು. ಮಾಸ್ಕ್ ಹಾಕೊಳ್ಳೋದು ಇಂಪಾರ್ಟೆಂಟು. ಸೊ ಬೈಕ್ ಮಾತ್ರ ಕ್ರೇಜಿ ಆಗಿದೆ ಗೈಸ್, ಡುಕಾಟಿ. ನಂಗೆ ಬೈಕ್ ಕೊಟ್ಟರೆ ಸಾಕು, ಕಿಡ್ನ್ಯಾಪಿಂಗ್ ಎಲ್ಲ ಬೇಡ. ಸೊ ಹುಡುಗಾನೇ ಗೈಸ್. ಸೊ ಫೈನಲೈಸ್ ಆಗಿದೆ. ಸೊ ಹುಡುಗಾನೇ ನಾವು ಕಿಡ್ನ್ಯಾಪ್ ಮಾಡ್ತಿರೋದು, ಹುಡುಗಾನ ಕಾನ್ಫ್ರಂಟ್ ಮಾಡ್ತಾಯಿದ್ದೀವಿ. ಸೊ ಇವಾಗ ಹುಡುಗಾನ ಇಲ್ಲಿಂದ ಕಿಡ್ನ್ಯಾಪ್ ಹಾಕೊಂಡು ಹೋಗಬೇಕು ನಾವು. ಯಾರು ಕೊಡಬೇಕು ಅಂತ ಗೊತ್ತಿಲ್ಲ, ಬಟ್ ಲೆಟ್ಸ್ ಗೋ ಸಿ. ಗನ್ ತೆಗ್ದ ಲಮಾರು, ಏನು ಜಾಬಲ್ಲಿ ಇಟ್ಕೊಂಡಿರ್ತಾನೆ ಗೈಸ್, ಕಡಲೆ ಬೀಜ ಥರ. ವಿಲಿ ಎಸ್ಕೇಪ್ ಆದ ಗೈಸ್. ಲೆಟ್ಸ್ ಗೋ. ನನಗೆ ಈ ಗೇಮಲ್ಲಿ ಇಷ್ಟ ಆಗದಿಲ್ದಿರೋ ಬಾಟ್ ಏನಂದರೆ ನೋಡಿ, ಅವರೇ ರನ್ನಿಂಗ್ ಮಾಡಿಸ್ಬೇಕಾದ್ರೆ ಫಾಸ್ಟಾಗಿ ಹೋಗುತ್ತೆ, ನಾವು ಓಡಬೇಕಾದ್ರೆ ಸ್ಲೋ ಆಗಿ ಮೂವ್ ಆಗುತ್ತೆ ಕ್ಯಾರೆಕ್ಟರು. ಸೊ ಲೆಟ್ಸ್ ಗೋ. ನೋಡಿ ಗೈಸ್, ಅದೇ ಹೇಳ್ತಾನೆ ಫ್ರ್ಯಾಂಕ್ಲಿನ್ ಕೂಡ. ಅವ್ನು ನೋಡಿದ್ರೆ ಡುಕಾಟಿಯಲ್ಲಿ ಬೊಗ್ಗಂತ ಹೋಗ್ತಾನೆ. ನಾವು ಯಾವುದೋ ಡಕೋಟ ವ್ಯಾನ್ ಇಕ್ಕೊಂಡು ಯಾವಾಗ ಹೋಗೋದು ಅವನ ಹಿಂದೆ? ಎಷ್ಟು ಹೊತ್ತರೂ ಹೋಗೋದೇ ಇಲ್ಲ ಗೈಸ್. ಇದು ಅಲ್ಲೇ ಇದೆ. ಮ್ಯಾಕ್ಸಿಮಮ್ ಒಂದು 60ರಲ್ಲಿ ಹೋಗ್ತಾ ಇರ್ಬೋದು. ಅವನು 160, 200ರಲ್ಲಿ ಹೋಗ್ತಾ ಇರ್ತಾನೆ. ಇದರಲ್ಲಿ ಈ ನನ್ನ ಮಕ್ಕಳು ಬೇರೆ ಇತ್ತು. ಯಾರ ಮುಂದೆ ಯಾವುದೋ ಹಳೆ ಮೆಟಡರ್ ಹಾಕೊಂಡು ಅಡ್ಡ ಬರ್ತಾನೆ. ಏನು ಜನ ಇವತ್ತು ಇಷ್ಟೊಂದು ರೇಜಲ್ಲಿ ಅವರೇ. GTA ಎಲ್ಲ ಗುದ್ಕೊತಾನೆ ಅವರೇ. ಅಲ್ಲೇ ಇದ್ದಾನೆ ಗೈಸ್ ಮುಂದೆ. ಇವಾಗ ಅವನ್ನ ಗುದ್ದಬೇಕಾ ಹಿಡಿಬೇಕಾ? ಮಲಗಿಸ್ಕೊಂಡೆಲ್ಲ ಹೋಗ್ತಾನೆ. ಈ ವ್ಯಾನ್ ನೋಡಿದ್ರೆ ಎಳೆಯೋಕ್ಕೂ ಬರ್ತಾಯಿಲ್ಲ ಕರೆಕ್ಟಾಗಿ, ಕಂಟ್ರೋಲ್ಸ್ ಇಲ್ಲ.
ಸ್ಪೀಡ್ ಇಲ್ಲ, ಬ್ರೇಕಿಂಗ್ ಇಲ್ಲ, ಏನೂ ಇಲ್ಲ. ಯಾವುದೋ ಡಕೋಟಾ ವ್ಯಾನ್ ತೊಗೊಂಬಂದ್ಬಿಟ್ಟು ಲಮಾರು. ಓನ್ಲಿ ರೀಸನ್ನು ಅವ್ನು ನಾಯಿನ ಹಾಕ್ಕೊಬೋದು ಮತ್ತು ಕಿಡ್ನಾಪ್ ಮಾಡಿರೋ ಪರ್ಸನ್ನ ಆರಾಮಾಗಿ ಹಾಕ್ಕೊಬೋದು ಅಂತ ಅಷ್ಟೇ ಗೈಸ್ ವ್ಯಾನ್ ಇದು. ಲೆಟ್ಸ್ ಗೋ. ಅವ್ನು ಎಲ್ಲಿದ್ದಾನೆ ನೋಡಿ ಗೈಸ್, ನಾವು ಯಾವಾಗ ಹಿಡಿಯೋದು ಈ ಡಕೋಟ. ಈ ಟ್ರಕ್ ಬೇರೆ ಅಡ್ಡ ಬಂತು. ಕಂಟ್ರೋಲ್ಸೇ ಸರಿ ಇಲ್ಲ ಗೈಸ್ ಈ ವ್ಯಾನಲ್ಲಿ. ನಾನು ಒಂದು ಕಡೆ ಎಳಿತಾ ಇದ್ದೆ, ಇನ್ನೊಂದು ಕಡೆ ಹೋಗ್ತಾಯಿ. ಎಲ್ಲೋದ ಇವನೇ ಮಾಡಿರ್ಬೇಕು ಗೈಸ್ ಇದು ಕೂಡ. ಅಲ್ಲಿದ್ದಾನೆ ಮುಂದೆ. ಲೆಟ್ಸ್ ಗೋ. ಬಸ್ಸೇ ಗುದ್ದಿತ್ತು ಗೈಸ್ ಅವನ್ನ. ಏನು ಹೋಗ್ಬಿಟ್ನಾ? ನಾಯಿನ ತೆಗೆ ಕೇಳ್ತಾನೆ ಗೈಸ್ ಆಚೆ. ನಾಯಿ ಹಿಡಿಯುತ್ತಂತೆ ಅವನ್ನ. ಸೊ ಲೆಟ್ಸ್ ಗೋ ಸಿ. ಹೋಗೋ ಟಾಮಿ ಅಲ್ಲ ಚಾಪ್. ಬೈಕ್ ಎತ್ಕೊಂಡ್ಬಿಡೋಣ. ಬೇಡ ರೀ, ಅವನ್ನ ಹಿಡಿಬೇಕಂತೆ ಫಸ್ಟ್. ಅವನಿಂದ ಹೋಗೋಣ, ಆಮೇಲೆ ಬೈಕ್ ತೊಗೊಳಕ್ಕೆ ಬರೋಣ ಆಮೇಲೆ. ಲೆಟ್ಸ್ ಗೋ. ನೋಡಿ ನಾಯಿ ಮಾತ್ರ ಫಾಸ್ಟಾಗಿ ಹೋಗ್ತಾಯಿದೆ. ನಮ್ಮ ಕ್ಯಾರೆಕ್ಟರ್ನ ರನ್ನಿಂಗಲ್ಲಿ ಹಾಕಿದ್ರು ಹೋಗ್ತಾ ಇಲ್ಲ. ನನಗೆ ಗೊತ್ತಾಗ್ತಾಯಿಲ್ಲ, ನನ್ನ ಕಂಟ್ರೋಲ್ಸ್ ಗೊತ್ತಾಗ್ತಾ ಇಲ್ವಾ ಇಲ್ಲ ಓಡೋದೇ ಇಷ್ಟ ಕ್ಯಾರೆಕ್ಟರ್ ಇದು. ಹಂಗೋ ಒಂದು ಗೈಸ್ ನಾಯಿನ ಫಾಲೋ ಮಾಡ್ಕೊಂಡು ಹೋಗೋಣ. ಸೊ ಹೋಗಿ ನೋಡೋಣ ಎಲ್ಲೋಗುತ್ತೆ ನಾಯಿ ಅಂತ. ಸೊ ಇವಾಗ ನಾಯಿ ಹಿಂದೆ ಹೋಗೋ ಕಾರ್ಯಕ್ರಮ ಗೈಸ್. ನಾಯಿನ ಹಿಂದೆ ಹೋಗೋ ಟಾಮಿ. ಅವನ್ನ ಯಾಕೋ ಬಿಟ್ಟೆ? ಏನು ನಾವು ಹೋಗಿಲ್ಲ ಅಂದರೆ ಟಾಮಿ ಕೂಡ ಹೋಗಲ್ಲ ಗೈಸ್. ಎಂಥ ನಾಯಿ ನೋಡಿ. ಇಂಥ ನಾಯಿ ನಂಬ್ಕೊಂಡು ಲಮಾರ್ ಬಂದವನೆ. ಲಮಾರ್ನ ನಂಬ್ಕೊಂಡು ನಾನು ಬಂದಿದ್ದೀನಿ. ಏನೊಂದು $40,000 ಕೊಡ್ತಾನೆ ಅಂತ. ಈ ನಾಯಿ ನೋಡಿದ್ರೆ ನಾವು ಹೋಗಿಲ್ಲ ಅಂದರೆ ಹೋಗ್ತಾನೆ ಇಲ್ಲ. ಏನು ಎಗರಲ್ವಾ? ಒಳ್ಳೆ ನಾಯಿ ಗೈಸ್. ನಾವೇ ಎಲ್ಲ ಮಾಡಿಸ್ಬೇಕು. ನಾವು ದಾರಿ ಹಾಕ್ಕೊಟ್ರೆ ಅದು ಹೋಗುತ್ತೆ. ಎಂಥ ನಾಯಿ ನೋಡಿ. ಇವಾಗ ನಾವು ಈ ನಾಯಿನ ನಂಬ್ಕೊಂಡು ಅವ್ನು ಹಿಡಿಯೋಕ್ಕೆ ಬಂದಿದ್ದೀವಿ. ಹಿಡಿತೀವ? ಸೊ ನೋಡೋಣ ಬನ್ನಿ. ಎಲ್ಲೋ ಟ್ರೈನ್ ಟ್ರ್ಯಾಕ್ ಹತ್ರ ಬಂದ್ವಿ. ಎಲ್ಲೋದ ಇವನು? ಅವನ ಹೆಸರು ಗೊತ್ತಾಗಿಲ್ಲ ಗೈಸ್. ಏನೋ ಇದೆ, ಅವ್ನು ಕಿಡ್ನಾಪ್ ಮಾಡೋಕ್ಕೆ ಬಂದಿರೋನ ಹೆಸರು. ತಪ್ಸ್ಕೊಂಡ ಗೈಸ್. ಹೋದ ಟ್ರೈನಲ್ಲೇ ಹೋಯ್ತು. ಹೋಗು. ಟಾಮಿ, ನಿಂಗೆ ಇವತ್ತು ಮೂಳೆ ಹಾಕಲ್ಲ ಕಣ. ಹೋಗು, ಅವನಿಂದನೇ ಹೋಗೋ ಹಿಡಿಯೇ ಅಂತಂದರೆ ಓಡಾಡ್ತಾವನು ಸುಮ್ಮನೆ. ಅಲ್ಲ ಹಂಗಿದೆ ಗೈಸ್. ಎಲ್ಲಿ ಓಡುತ್ತೆ ನಾಯಿ ಅದು ನೋಡಿದ್ರೆ ಹೆಂಗಿದೆ ಯಪ್ಪ. ಡಾಗ್ ಶಿಫ್ಟ್ ಮಾಡೋ ಕ್ಯಾರೆಕ್ಟರ್ ಕೊಟ್ಟಿದ್ದರು. ಏನು ಪ್ರಯೋಜನ ಅಂತ ಏನಾಗ್ತಿಲ್ಲ ಗೈಸ್. ಬರೀ ಮುಗಿಸ್ಕೊಂಡು ಹೋಗೋದಷ್ಟೇ ನಾವು ಕೂಡ ನಾಯಿ ಆದರೆ. ಅದ್ರ ಬದಲು ಇರಿ ಸ್ವಲ್ಪ ನೋಡೋಣ, ಚೆಕ್ ಮಾಡಿ ಎಲ್ಲರೂ ಇದಾನ ಅಂತ. ಲೆಟ್ಸ್ ಗೋ ಸಿ. ಏನು ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ಕರ್ಕೊಂಬಂದಿದ್ದೆ ಟಾಮಿ. ಇದು ಓಪನ್ ಮಾಡಬೇಕಂತೆ. ಓಪನ್ ಮಾಡಿ ನೋಡೋಣ. ಇಲ್ಲೇ ಇದ್ದಾನೆ ಗೈಸ್. ಹೋಗ ಟಾಮಿ, ಹಿಡಿ ಅವನ್ನ. ಅವನ ಹೆಸರು ಚಾಪೇನೋ, ಬಟ್ ನಮಗದು ಟಾಮಿ ಅಂತ ಹೇಳೋದಕ್ಕೆ ಚೆನ್ನಾಗಿದೆ. ಸೊ ಲಮಾರ್ ಅವನ್ನೇನಾರು ಕರ್ಕೊಂಡ್ಲಿ, ನಾನಂತೂ ಟಾಮಿ ಅಂತಲೇ ಕರೆಯೋದು. ಹಿಡ್ಕೊಂತು ಗೈಸ್. ಹಿಡ್ಕೊಂಡು ಕೀಳ್ತೈತೆ ಹೋಗಿ. ಸಾಕು ಬರ, ಹಿಂದೆ ಬರ. ಹಿಡ್ಕೊಂಡ್ವಿ ಗೈಸ್. ಸುಮ್ಮನೆ ಬಾರೋ, ಕಿಡ್ನಾಪ್ ಮಾಡೋಕ್ಕೆ ಬಂದಿದ್ದೀವಿ. ನಿಮ್ಗೆ ಡೀಟೇಲ್ಸ್ ಎಲ್ಲ ಕೊಡೋಕ್ಕಾಗುತ್ತಾ? ಅವನು ಗೊತ್ತು ಗೈಸ್, ಗೊತ್ತಾಯಿತು ಅವನಿಗೆ ಲಮಾರ್ ಅಂತ ಅದು. ಸೊ ಲಮಾರ್ದೆ ಗೈಸ್. ಲಮಾರೇ ಮಾಸ್ಟರ್ ಮೈಂಡು. ಅವನಿಗೆ ಗೊತ್ತು ಇವನ ಬಗ್ಗೆ ಎಲ್ಲ ಕಂಪ್ಲೀಟಾಗಿ. ಅವನಿಗೂ ಒಬ್ರಿಗೊಬ್ರಿಗೆ ಗೊತ್ತು. ಅವ್ನು ಹೇಳ್ತಾವೆ ನೋಡಿ, ಲಮಾರ್ ನನಗೆ ಗೊತ್ತು, ನೀನೇ ಅದು ಸ್ಟಾರ್ಟಿಂಗಿಂದಾನೆ ಅಂತ. ಅವ್ನು ಸುಮ್ಮನೆ ಊಫಿ ಬಿಡ್ತಾವನೆ. ಬಟ್ ಆದರೂ ಅವನಿಗೆ ಗೊತ್ತಿತ್ತು ಲಮಾರ್ ಅಂದರೆ ಯಾರು ಅಂತ ಗೊತ್ತು. ಸೊ ಇವಾಗ ನಾವು ಇವನ್ನ ತೊಗೊಂಡೋಗಿ ಲಮಾರ್ ಮನೇಲಿ ಬಿಡಬೇಕು. ಅವನ ಹೆಸರು ಡಿ. ಒಂದೇ ಲೆಟ್ರ. ಸ್ಕೂಲಲ್ಲಿ ಬರೆಯೋಕ್ಕೆ ಈಸಿ ಆಗುತ್ತೆ ಅಂತ ಡಿ ಅಂತ ಇಟ್ಬಿಟ್ಟಿದ್ದಾರೆ ಗೈಸ್. ಬ್ಯಾಕ್ಗ್ರೌಂಡಲ್ಲಿ ಒಳ್ಳೆ ಸಾಂಗ್ ಬರ್ತಾಯಿದೆ ಗೈಸ್. ಸ್ಟಿಲ್ DRE ಸ್ನೂಪ್ ಡಾಗ್ದು ಬೆಸ್ಟ್ ಸಾಂಗ್ ಅದು. ಯಾಕೋ ಫೋನ್ ಮಾಡ್ತಾವನೆ ಲಮಾರು. ನೋಡೋಣ ಏನು ಹೇಳ್ತಾರೆ ಅಂತ ಆ ಕಡೆಯಿಂದ. ಫುಲ್ ಎಲ್ಲ ಪ್ಲ್ಯಾನ್ ಎಲ್ಲ ಧ್ವಂಸ ಮಾಡಿ ಇಟ್ಬಿಟ್ಟ ಗೈಸ್ ಲಮಾರು. ಸೊ ಫ್ರ್ಯಾಂಕ್ಲಿನ್ ಹೇಳೋ ಪ್ರಕಾರ ಕಾಲ್ ಮಾಡಿದ್ರೆ ಪೊಲೀಸ್ಗೆ ಹೋಗುತ್ತೆ, ಪೊಲೀಸ್ ಟ್ರೇಸ್ ಮಾಡ್ತಾರೆ. ಹೋಯ್ತು, ಇವಾಗ ಇವನ್ನ ಹಿಡ್ಕೊಳೋದು ವೇಸ್ಟೇ, ನೀನು ಹಿಡ್ಬಿಡ್ತಾರೆ ಅಂತ ಹೇಳ್ತವ್ರೆ. ಸೊ ಇವನ್ನ ಡಿನ ಇಲ್ಲೇ ಬಿಟ್ಟು ಹೋಗ್ಬೇಕು ನಾವು ಸೇವ್ ಆಗಬೇಕು ಅಂದರೆ. ಇಲ್ಲಾಂದರೆ ಪೊಲೀಸ್ ನಮ್ಮಿಂದ ಬಂದು ನಮ್ಮನ್ನು ಜೈಲ್ಗೆ ಹಾಕ್ತಾರೆ. ಹೋಗಪ್ಪ, ಇಷ್ಟು ಕಷ್ಟಪಟ್ಟು ಹಿಡಿದಿದ್ದು ವೇಸ್ಟ್ ಆಯಿತು ಗೈಸ್. ಲಮಾರ್ ಯಾರು ವೇಸ್ಟ್? ನನ್ನ ಮಗ ಫೋನ್ ಮಾಡಿಬಿಟ್ಟ. $40,000 ಗೈಸ್ ಹೋಯ್ತು.
ನಮ್ಮ ಅಕೌಂಟಲ್ಲಿ ಎಲ್ಲೋ ಒಂದು $300-200 ಇದೆ. ಏನು ಬರುತ್ತೆ ಅದರಲ್ಲಿ? $40,000 ಬರ್ತಾಯಿತ್ತು ಅವನೇ ಹಿಡ್ಕೊಟ್ಟಿದ್ದಿದ್ರೆ. ನೋಡಿ, ಫೋನ್ ಬಂದಿದೆ ಇವನಿಗೆ ಇವಾಗ. $40,000 ಹೋಯ್ತು ಅನ್ನೋದು ಬೇಜಾರಿಲ್ಲ. ಫೋನ್ ಬಿಸಾಕಿದ್ರೆ ಫ್ರ್ಯಾಂಕ್ಲಿನು ಒಳ್ಳೆ ಫೋನು ಯಾಕೆ ಬಿಸಾಕಿದೆ ಅಂತ ಕೇಳ್ತಾವನು. ಏನು ಗೈಸ್ ಇವನು ಲಾಸ್ಟ್ ಟೈಮ್ ಗಾಡಿ ಕೊಟ್ಟರೆ ಗಾಡಿ ಒಬ್ಬನೇ ತೊಗೊಂಡೋದ. ಈ ಸತಿ ಇವನು ಹಿಡಿಯೋಕ್ಕೆ ಬಂದರೆ ಫೋನ್ ಮಾಡಿ ಎಲ್ಲ ಹಾಳು ಮಾಡಿಟ್ಟ. ಅಲ್ಲ, ಲಮಾರ್ ನಮಗೇನು ಫ್ರೆಂಡಾ ಏನು ಅಂತ. ಸೊ ನಾವು ಲಮಾರ್ನ ಬಿಟ್ಟು ಇವಾಗ ಬೇರೆ ಕಡೆ ಬಂದ್ವಿ. ಅವನೇನೇನೋ ಅಂದ ಅವನ್ನೆಲ್ಲ ಕಳಿಸಿ ಬಂದ್ವಿ. ಸೊ ಫಸ್ಟು ಈ ಡಕೋಟಾ ವ್ಯಾನ್ನ ಚೇಂಜ್ ಮಾಡಿ ಒಂದು ಒಳ್ಳೆ ಕಾರ್ಗೆ ಶಿಫ್ಟ್ ಆಗಬೇಕು ಗೈಸ್. ಸ್ವಲ್ಪ ಹಂಟ್ ಮಾಡೋಣ, ಯಾವ್ದಾದ್ರು ಸಿಟಿಯಲ್ಲಿ ಒಂದು ಒಳ್ಳೆ ಕಾರ್ ನೋಡೋಣ. ತಗೊಳಕ್ಕಲ್ಲ ಗೈಸ್, ಹಂಗೆ ಇಳಿದು ಹಂಗೆ ಸ್ಲೈಟಾಗಿ ಓನರ್ನ ಆಚೆ ತಳ್ಳಿ ನಾವು ಹೋಗ್ಬಿಡೋದು ಅಷ್ಟೇ. ಇಲ್ಲಿ ಯಾವುದೋ ಮುಂದೆ ಚೆನ್ನಾಗಿದೆ ಗೈಸ್ ಕಾರ್. ಇದು ಯಾವುದಿದು? ಸುಬಾರುನಾ ಯಾವುದು? ನೋಡೋಣ ಮೇರಿ, ಹೇಳಿ ಹೋಗೋ, ನಾನು ಓಡಿಸ್ತೀನಿ ಕಾರ್ ಒಂದು ಸತಿ. ಯಾರೋ ನೀನು? ಎಲ್ಲಿಂದ ಬಂದೋ ಗುದ್ದೋಕೆ? ಇರು, ಬಂದೇ ಇರು, ಹಿಂಗಿದೆ ಇರು. ಅಯ್ಯೋ, ನಿನ್ನ ಕತೆ ಇವತ್ತು ಆಯ್ತೋ. ನನಗೆ 2 ಸತಿ ಗೊತ್ತೀಯ. ಬಂದೇರು, ಇಳಿ ಆಚೆ, ಇಳಿ 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 ನಡಿ. ನಿನ್ನ ಕಾರ್ ನಂದೇ ಇವತ್ತು, ನಡೆಯಲಿ. ನನಗೆ ಗೊತ್ತಾನೆ, ಸುಮ್ಮನೆ ಬಿಡ್ತೀನಿ. ಸೊ ಲೆಟ್ಸ್ ಗೋ ಗೈಸ್. ಯಾವುದೋ ಕಾರ್ಗೋಸ್ಕರ ಬಂದು ಇನ್ನೊಂದು ಕಾರ್ಗೆ ಬಂದೆ. ಫಸ್ಟು ನಮ್ಮ ಬೋಡಾ ಬಾಸ್ ಕಂಪ್ನಿಗೆ ಮ್ಯಾಪ್ ಹಾಕ್ಕೊಂಬಿಡೋಣ, ಇಲ್ಲಿಂದ ಹೋಗೋದು ಹೆಂಗೆ ಅಂತ. ಸೊ ಲೆಟ್ಸ್ ಸಿ, ಅಲ್ಲಿದೆ. ಸೊ ಮಾರ್ಕ್ ಮಾಡಿಕೊಂಡು ನಮ್ಮ ಬೋಡಾ ಬಾಸ್ ಕಂಪ್ನಿ ಹತ್ರ ಹೋಗೋಣ ಇವಾಗ. ಇವತ್ತಾದ್ರೆ ಏನಾದ್ರು ಕೆಲಸ ಮಾಡಿರ್ತಾರ ಅಂತ. ಸೊ ಲೆಟ್ಸ್ ಚೆಕ್ ಗೈಸ್. ಏನಾಯಿತು ಗೊತ್ತಾ, ಲಾಸ್ಟ್ ವೀಡಿಯೋದಲ್ಲಿ ನಾನು ಸಂಡೇ ಬಂದಿದ್ದೀನಿ ಗೈಸ್. ಸಂಡೇ ಬಂದರೆ ಎಲ್ಲಿ ಓಪನ್ ಇರುತ್ತೆ ಹೇಳಿ ಡೀಲರ್ಶಿಪ್ಪು? ಅಲ್ಲ, ಇಲ್ಲಿ ಓಪನ್ ಇರೋಲ್ಲ ಅನಿಸುತ್ತೆ. ಇಲ್ಲೆಲ್ಲಿ ನಮ್ಮ ಕಡೆ ಓಪನ್ ಇರುತ್ತೆ, ಬಟ್ ಇಲ್ಲಿ ಓಪನ್ ಇರಲ್ಲ ಅನಿಸುತ್ತೆ ಗೇಮಲ್ಲಿ, ಅದಕ್ಕೆ ಓಪನ್ ಇರಲಿಲ್ಲ. ಸೊ ಇವಾಗ ಹೋಗಿ ಚೆಕ್ ಮಾಡೋಣ ಗೈಸ್. ಮಂಡೇ ಇವತ್ತು ಹೋಗಿ ನೋಡೋಣ ಇದನ್ನು ನಮ್ಮ ಬೋಡಾ ಬಾಸ್ ಅಂತ, ನಮ್ಮ ಬ್ಯಾಟ್ಸ್ಮನ್ ಅಂಕಲ್ ನಮ್ಗೇನು ಕೆಲಸ ರೆಡಿ ಮಾಡಿದ್ರಂತ ಹೋಗಿ ಚೆಕ್ ಮಾಡೋಣ. ಸೊ ಲೆಟ್ಸ್ ಗೋ ಸಿ ಟು ಇಟ್. ಇವತ್ತು ಮಂಡೇ, ಫಸ್ಟ್ ಡೇ ಆಫ್ ದ ವೀಕು. ಒಳ್ಳೊಳ್ಳೆ ಕೆಲಸ ಮಾಡಿ ರೆಡಿ ಮಾಡಿಟ್ಟಿರ್ತೇನೆ. ಸೊ ಹೋಗಿ ನೋಡೋಣ. ಇಲ್ಲಿ ಏನು ಇವತ್ತು ಇಲ್ವಾ? ಲೇ, ಓಪನ್ ಮಾಡ್ತೀವಿ ಇಲ್ವೋ ಕಂಪ್ನಿನ? ಕಾರ್ ನೋಡಿ ಗೈಸ್, ಮಿನಿ ಕೂಪರು. ಇನ್ನೊಂದು ಯಾವುದೋ ಚೆನ್ನಾಗಿದೆ, ಕಾರ್ವೆಟ್ ಅನ್ಕೊತೀನಿ. ಬಂದು ಓಡಿಸೋಣ ರೀ. ಒಂದು ಸತಿ ಫ್ರಂಟಿಂದ ಚೆಕ್ ಮಾಡೋಣ ಗೈಸ್. ನನ್ನ ಪ್ರಕಾರ ಓಪನ್ ಇರ್ಬೋದು ಫ್ರಂಟಿಂದ. ಏನೋ ಕಾರುಗಳು ನಿಂತಿದೆ, ಹೋಗಿ ಚೆಕ್ ಮಾಡೋಣ. ಯಾರಿಲ್ಲಿ ಸಿಗ್ನಲ್ ಹಾಕಿದ್ದು? ನಂಗೆ ಟರ್ನ್ ಮಾಡೋಕ್ಕಾಗ್ತಾಯಿಲ್ಲ. ನೋಡೋಣ, ಓಪನ್ ಇದೆಯಾ? ಓ ಗೈಸ್, ಓಪನ್ ಇದೆ. ಥೋ, ನಾನು ಇಷ್ಟು ದಿನ ಬ್ಯಾಕ್ ಡೋರಿಂದ ಬಂದು ಬ್ಯಾಕ್ ಡೋರಲ್ಲೇ ಹೋಗ್ಬಿಡ್ತಾಯಿದ್ದೆ. ಫ್ರಂಟ್ ಗೇಟಲ್ಲಿ ಬಂದಿರೋ ಇರೋನು ಅನ್ಕೊತೀನಿ. ಸೊ ಹೋಗಿ ಮಾತಾಡೋಣ ನಮ್ಮ ಬೋಡಾ ಬಾಸ್ ಹತ್ರ, ಏನು ಹೇಳ್ತಾನೆ ಕೇಳೋಣ. ಸೊ ನಮ್ಮ ಬೋಡಾ ಬಾಸ್ ಹತ್ರ ಮಾತಾಡಿದ್ವಿ ಇವಾಗ. ಹೊಸ ಕೆಲಸ ಕೊಟ್ಟಿದ್ದಾರೆ. ಈ ಸತಿ ಕಾರ್ನ ನಾವು ಹೈಸ್ಟ್ ಮಾಡಬೇಕು. ಒಂದೊಳ್ಳೆ ಕಾರ್ ಹೇಳಿದ್ದಾನೆ, ಅದನ್ನ ಹೋಗಿ ತೊಗೊಂಬಂದು ಕೊಟ್ಟರೆ ಅವನು ಇವತ್ತು ನೈಟಿಂದನೇ ಅದನ್ನು ಸೇಲ್ಗೆ ಇಟ್ಬಿಟ್ಟು ಡ್ರೈವಿಂಗಲ್ಲಿ ಬಿಟ್ಬಿಡ್ತಾನಂತೆ. ಸೊ ಇವಾಗ ಹೋಗಿ ನಾವು ಆ ಕಾರ್ನ ತೊಗೊಂಡು ಬರೋಣ ಗೈಸ್. ಇವತ್ತಿಂದು ಫಸ್ಟ್ ಕೆಲಸ. ಎಷ್ಟು ದುಡ್ಡು ಕೊಡ್ತಾನೆ ಗೊತ್ತಿಲ್ಲ, ಬಟ್ ಹೋಗಿ ಚೆಕ್ ಮಾಡೋಣ ಗೈಸ್. ಹೋಗಿ ಆ ಕಾರ್ ತೊಗೊಂಬರೋಣ. ಯಾವ ಕಾರ್ ಅಂತ ನೋಡೋಣ. ಈ ಸಿಟಿಯಲ್ಲಿ ಮ್ಯಾಪ್ ನೋಡ್ಕೊಂಡು ಹೋಗೋದೇ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದಕ್ಕೊಂದು ಸೆಟ್ಟಿಂಗ್ಸ್ ಮಾಡಬೇಕು. ಇಲ್ಲ ದಿನ ಸ್ವಲ್ಪ ಸಿಟಿ ಎಕ್ಸ್ಪ್ಲೋರ್ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಹೋಗೋದು, ಹೆಂಗೆ ಹೋಗೋದು ಅಂತ. ಹೋಗೋಣ, ಚೆಕ್ ಮಾಡೋಣ. ಇದು ಸ್ವಲ್ಪ ದೂರನೇ ಇದೆ ಗೈಸ್ ಡೀಲರ್ಶಿಪ್ಪಿಂದ. ಕಾರು ಮನೆ, ಎಸ್ ಮನೆನೇ ಅನ್ಕೊತೀನಿ. ಹೋಗಿ ಚೆಕ್ ಮಾಡೋಣ. ಸೊ ಯಾವ ಮಿಷನ್ನು, ಏನು ಮಿಷನ್ ಅಂತ ಹೋಗಿ ಚೆಕ್ ಮಾಡೋಣ. ಲೆಟ್ಸ್ ಗೋ. ಫೋನ್ ಮಾಡ್ತಾನೆ ಬೋಡಾ ಬಾಸು, ಏನಂತ ಕೇಳೋಣಿರಿ. ಓ, ಗೊತ್ತಾಗ್ಬಿಟ್ಟಿದೆ ಗೈಸ್, ಗಾಡಿ ನಾವು ಕೊಟ್ಟಿಲ್ಲ ವಾಪಸ್ ಅಂತ. ಇವನು ನಾವೇ ಇಟ್ಕೊಂಡಿದ್ದೀವಿ ಅಂದ್ಕೊಂಡ್ಬಿಟ್ಟಿದ್ದಾನೆ. ಹಾಂ ನೋಡಿ, ಲಮಾರ್ ಹೇಳಿದ್ದ, ಲಮಾರ್ ಕೊಟ್ಟಿಲ್ಲ. ಗಾಡಿ ತೊಗೊಂಡೋಗಿ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದ, ಕೊಟ್ಟಿಲ್ಲ. ನೀವು ನಮ್ಮ ಮೇಲೆ ಬಂದಿದ್ದಾನೆ ಇವಾಗ. ಕಾರ್ನು ಹಂಗೆ ಮಾಡಬೇಡ, ಕಾರ್ ತಂದುಕೊಡು, ನಿಂಗೆ ಒಳ್ಳೆ ಪೇ ಕೊಡ್ತೀನಿ ಅಂತ. ನಮ್ದು ಯಾವತ್ತೂ ಪ್ಲ್ಯಾನೇ ಇಲ್ಲ ಗೈಸ್. ಕಾರ್ ತೊಗೊಂಡೋಗಿ ನಾವೇನು ಮಾಡೋಣ? ನಾವು ಮಾರೋಕ್ಕಂತೂ ಆಗಲ್ಲ. ಕಳ್ತನದ ಕಾರು ಅವನೇ ಮಾರಬೇಕು. ಸ್ವಲ್ಪ ನಮ್ಮ ಡ್ರೈವಿಂಗ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೇಬೇಕು ಗೈಸ್.
ಕಾರ್ ನೋಡಿ ಎಲ್ಲ ಧ್ವಂಸ ಮಾಡಿ ಇಡ್ತಾ ಇದ್ದೀವಿ. ಸೊ ಈ ಸತಿ ಮೋಸ ಮಾಡ್ದಂಗೆ ಕಾರ್ ಹೋಗಿ ತೊಗೊಂಡೋಗಿ ಕೊಟ್ಟರೆ ಒಳ್ಳೆ ಪೇ ಬರುತ್ತೆ. ಓ ಗೊತ್ತಾಯಿತು ಗೈಸ್ ಯಾವುದು ಮಿಷನ್ ಇದು ಅಂತ. ಯು ನೋ ಹೂಸ್ ಹೌಸ್ ಇಟ್ ಈಸ್. ಸೊ ಈ ಪರ್ಟಿಕ್ಯುಲರ್ ಮಿಷನ್ ನನಗೆ ಗೊತ್ತು. ಸೊ ಈಸಿಯಾಗಿರುತ್ತೆ ಮಾಡೋದಕ್ಕೆ. ಗೊತ್ತಿಲ್ಲ ಅಂದರೆ ನಿಮ್ಮಲ್ಲಿ ಹೇಳೋಕ್ಕೋಗಲ್ಲ, ಬಟ್ ಹಂಗೆ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ ಯಾರ್ದು ಮನೆ ಅಂತ. ಸೊ ಇದೊಂದು ಫೇಮಸ್ ಮಿಷನ್ ಗೈಸ್. ಇದೇ ಸ್ಟಾರ್ಟಿಂಗ್ ಮಿಷನ್ ಆ್ಯಕ್ಚುಲಿ. ನಾವು ಇಷ್ಟು ದಿನ ಮಾಡಿದ್ದೆಲ್ಲ ಸುಮ್ಮನೆ ಬೇಸಿಕ್ಕು. ಇಲ್ಲಿಂದ ಆ್ಯಕ್ಚುಯಲ್ GTA ಸ್ಟಾರ್ಟ್ ಆಗುತ್ತೆ. ಸೊ ಹೋಗ್ಬಿಟ್ಟು ಫಸ್ಟು ಗಾರ್ಡನರ್ನ ಸಾಯಿಸಬೇಕು ಅಂತ ಹೇಳ್ತಾರೆ. ಸಾಯಿಸೋದಲ್ಲ, ಟೇಕ್ ಡೌನ್ ಅವನ್ನ ಅನ್ಕಾನ್ಷಿಯಸ್ ಮಾಡಬೇಕು. ತಗೋ ಯಾರ ತಾತ ಗೈಸ್, ತಾತನ್ನೆಲ್ಲ ಓಡಿಸ್ತವ್ರೆ ನಮ್ಮ ಹತ್ರ. ಆದರೂ ಒಂದು ರೇಟ್ ಎಕ್ಸ್ಟ್ರಾ ಕೊಡೋಣ, ಆಮೇಲೆ ಎದ್ದು ಬರಬಾರ್ದಲ್ಲ ಮತ್ತೆ. ಸೊ ಇಲ್ಲೇನು ಗೈಡ್ ಬೇಡ, ಯಾಕಂದರೆ ಈ ಮಿಷನ್ ನಾನು ನೋಡಿದ್ದೆ. ಸೊ ಹಂಗೆ ಸ್ವಲ್ಪ ಫಾಸ್ಟಾಗಿ ಹೋಗಿ ಈ ಮಿಷನ್ನ ಕವರ್ ಮಾಡಿದ್ರೆ ಲೆಟ್ಸ್ ಗೋ. ಏನಿದೆ ನೋಡಿ ಗೈಸ್, ಮನೆ, ಗಾರ್ಡನ್ ನೋಡಿ, ಮನೆ ನೋಡಿ. ಫ್ರ್ಯಾಂಕ್ಲಿನ್ ಮನೆ ಇವ್ರ ಗಾರ್ಡನ್ಗಿಂತ ಚಿಕ್ಕದಾಗಿತ್ತು. ಇವಾಗ ನೋಡಿ ಎಂಥ ಮನೆ ಇದೆ. ಇಲ್ಲೊಂದು ಕಾರ್ ಇದೆ. ಸೊ ನಾವು ಈ ಕಾರ್ ತೊಗೊಂಡೋಗ್ಬೇಕಾ? ಇಲ್ಲ, ಈ ಕಾರ್ ಅಲ್ಲ ಗೈಸ್, ಬೇರೆ ನೋಡಿ. ಅಲ್ಲಿ ಕೆಳಗಡೆ ಬ್ಲೂ ಮಾರ್ಕ್ ಬರ್ತಾಯಿದೆ ನೋಡಿ ಮ್ಯಾಪಲ್ಲಿ. ಅಲ್ಲಿರೋ ಕಾರನ್ನ ತೊಗೊಂಡೋಗ್ಬೇಕು ನಾವು. ಅದು ಗರಾಜಲ್ಲಿರುತ್ತೆ. ಸೊ ಇಲ್ಲಿಂದ ಹತ್ಬಿಟ್ಟು ಮೇಲೆ ಹೋಗಿ, ಮೇಲೆ ಇದ್ಯಾವುದೋ ಬಾತ್ರೂಮ್ ಅನ್ಕೊತೀನಿ. ಪರ್ಫೆಕ್ಟ್ ಕಳ್ಳ ನೋಡಿ ಗೈಸ್. ನಮ್ಮ ಕ್ಯಾರೆಕ್ಟರು ನಾರ್ಮಲಾಗಿ ಪೀಪಲ್ ಏನೇನು ಮಾಡಲ್ವೋ ಅದೆಲ್ಲ ಮಾಡುತ್ತೆ. ಸೊ ನಾವು ಇವಾಗ ಸೈಲೆಂಟಾಗಿ ಹೋಗ್ಬಿಟ್ಟು ಗ್ಯಾರೇಜ್ಗೆ ಹೋಗಿ ನೋಡಿ ಗೈಸ್, ಗೇಮಿಂಗ್ ಸೆಟಪ್ ಏನಿದೆ. ಈ ಓನರ್ ಮಗಂದು ಏನೋ ಜಗಳ ಆಡ್ತಾಯಿದ್ರು, ಓನರ್ ಮಗ ಮತ್ತು ಮಗಳು. ನಮ್ಗೆ ಯಾಕೆ ಗೈಸ್ ಇನ್ನೊಬ್ರು ಫ್ಯಾಮಿಲಿ ಮ್ಯಾಟ್ರು. ನಮ್ಗೇನು ಹೇಳಿ, ಕಾರ್ ತೊಗೊಬೇಕು, ಇಲ್ಲಿಂದ ಹೋಗ್ತಾ ಇರಬೇಕು. ಒಳಗಡೆನೂ ಏನೋ ಯೋಗ ಏನೋ ಮಾಡ್ತಾಯಿದ್ದಂಗೆ ಅವರೇ ಗಂಡ ಹೆಂಡ್ತಿ. ಸೊ ಅದು ನಮ್ಗೆ ಬೇಕಾಗಿಲ್ದಿರೋ ಮ್ಯಾಟ್ರ್ ಗೈಸ್. ನಮ್ದೇನು ಹೇಳಿ, ಕಾರ್ ತೊಗೊಬೇಕು, ಇಲ್ಲಿಂದ ಎಸ್ಕೇಪ್ ಆಗಬೇಕಷ್ಟೆ. ನಿಧಾನಕ್ಕೆ ನೆಮ್ಮದಿಗೆ ಕಾರ್ನ ಕಳ್ತನ ಮಾಡೋಣ. ಓ ಏನಿದೆ ಗೈಸ್, ಯೆಲ್ಲೋ ಕಲರು, ಒಳ್ಳೆ ಗಾಡಿ ಗೈಸ್. ನೋಡೋಕೆ ಅಮ್ಮರ್ H2 ಥರ ಇದೆ ನೋಡಿ. ಇವಾಗೇನು ಕಷ್ಟ ಇಲ್ಲ, ಯಾಕಂದರೆ ರಿಜಿಸ್ಟರ್ ಆಗಿರೋ ಕಾರು ಆರಾಮಾಗಿ ಓಪನ್ ಆಗುತ್ತೆ ಗೇಟು. ನಾವು ಬಂದರೆ ಓಪನ್ ಆಗಿಲ್ಲ. ಇವಾಗ ಫೋನ್ ಮಾಡಿ ಹೇಳ್ತಾಯಿದ್ವಿ ನಮ್ಮ ಬೋಡಾ ಬಾಸ್ಗೆ, ಕಾರೆಲ್ಲ ರೆಡಿಯಾಗಿದೆ, ತರ್ತಾಯಿದ್ದೀನಿ, ದುಡ್ಡು ರೆಡಿ ಮಾಡ್ಕೊ ಅಂತ. ಅವನು ಫುಲ್ ಹ್ಯಾಪಿಯಾಗಿ ಹೇಳ್ತಾನೆ ಗೈಸ್, ಬಾ ಬೇಗ ಅಂತ. ಲೆಟ್ಸ್ ಗೋ ಗೈಸ್. ಕಾರ್ಲರು ಇದ್ದಾನೆ ಗೈಸ್. ಯಾರು ಅಂಕಲ್ ನೀವು? ಓ ನೋಡಿ ಗೈಸ್, ಯು ನೋ ಇಟ್ ಆಲ್, ದ ಮೇನ್ ಮ್ಯಾನ್ ಮೈಕಲ್ ಆಫ್ GTA. ಇವನೇ ಗೈಸ್ ನಮ್ಮ ಆ್ಯಕ್ಚುಯಲ್ ಹೀರೋ ಮೈಕಲ್ಲು, ಹಿಂದೆ ಇರೋನು. ಸೊ ಇನ್ಮೇಲೆ ಗೇಮ್ ಕಂಪ್ಲೀಟ್ ಚೇಂಜ್ ಆಗುತ್ತೆ ಗೈಸ್ GTA. ಸೊ ಹೆಂಗೆ ಅಂತ ನೋಡಿಸ್ತೀನಿ ರೀ, ಹಂಗೆ ನೋಡ್ತಾ ಇರಿ. ಸೊ ಇವಾಗ ನಾವು ಅವನು ಹೇಳ್ತಾ ಇದ್ದಾನೆ, ನೀನೇನು ಮಾಡಿದೆ ಅಂತ ನಿನಗೆ ಗೊತ್ತಿಲ್ಲ, ಯಾರ ಹತ್ರ ಬಂದಿದೆ ಅಂತ ನಿಂಗೆ ಗೊತ್ತಿಲ್ಲ. ಸೊ ನಾನು ಹೇಳೋವರೆಗೂ ಹಂಗೆ ಕಾರ್ ಡ್ರೈವ್ ಮಾಡ್ತಾಯಿರು, ನೀನು ಇದಕ್ಕೆ ಹೋಗು, ನೀನು ಆಫೀಸ್ಗೆ ಅಂತ ಹಂಗೆ ಕೇಳ್ತಾ ಇದ್ದಾನೆ ಡೀಟೇಲ್ಸ್ ಎಲ್ಲ, ಏನೇನು ಮಾಡ್ತೀರ ಇಬ್ಬರು ಸೇರಿಕೊಂಡು ಅಂತ. ಸೊ ಫ್ರ್ಯಾಂಕ್ಲಿನ್ ಹೇಳ್ತಾನೆ, ನಾನೇನೂ ಮಾಡಲ್ಲ, ನನ್ನ ಕೆಲಸ ಬರೀ ರೀಪೊಸಿಷನ್ ಮಾಡೋದಷ್ಟೇ, ಕಾರ್ಸ್ನ ತೊಗೊಂಡೋಗಿ ಕೊಡ್ತೀನಿ ಅವನಿಗೆ, ಅವನು ಅದನ್ನು ಏನು ಮಾಡ್ತಾನೆ ಅಂತ ಅವನಿಗೆ ಬಿಟ್ಟಿರೋದು ಅಂತ. ಸೊ ಏನು ಹೇಳ್ತಾನೆ, ಹೋಗು ನಿನ್ನ ಆಫೀಸ್ಗೆ ಹೋಗು ಅಂತ. ಸೊ ಈಸ್ ಟೇಕಿಂಗ್ ಅಸ್, ಅಲ್ಲ ವಿ ಆರ್ ಟೇಕಿಂಗ್ ಹಿಮ್. ಒಂಥರ ಗನ್ ತಲೆ ಮೇಲೆ ಇಟ್ಬಿಟ್ಟು ಹೋಗು ಅಂದರೆ ಅವನೇ ಕರ್ಕೊಂಡು ಹೋಗೋ ಥರನೇ ಆಗುತ್ತೆ. ಸೊ ಮೈಕಲ್ಲೇ ಕರ್ಕೊಂಡು ಹೋಗ್ತಾನೆ ನಮ್ಮನ್ನು. ಇಲ್ಲಿ ನಿಲ್ಸಕ್ಕೆ ಹೇಳಿದ್ದಾನೆ, ನಿಲ್ಲಿಸ್ಬಿಟ್ಟು ನೋಡೋಣ ಗೈಸ್ ಏನು ಹೇಳ್ತಾನೆ ಅಂತ, ಅದು ಮಾಡೋಣ. ಸೊ ಕೇಳ್ತಾನೆ ಗೈಸ್, ಅದೇನಾ ಜಾಗ ಅಂತ. ಓ ಗೈಸ್, ಡೈರೆಕ್ಟು ಗ್ಲಾಸ್ ಇದೆ ಅಲ್ವಾ, ಗ್ಲಾಸ್ನ ಹೊಡ್ಕೊಂಡು ಕಾರ್ ಒಳಗೆ ತೊಗೊಂಡೋಗೋ ಅಂತ ಹೇಳ್ತಾವನೆ. ಸೊ ತೊಗೊಂಡೋಗೋಣ, ತೊಗೊಂಡು ಹೋಗಲೇಬೇಕು, ಇಲ್ಲ ಅಂದರೆ ಅಷ್ಟೇ ಇಳಿಸ್ತಾನೆ ಬುಲೆಟ್ ನಗನ್ ತಲೆಯಲ್ಲಿ. ಸೊ ಡೈರೆಕ್ಟಾಗಿ ಇವಾಗ ಕಾರ್ ಗ್ಲಾಸ್ ಅಲ್ಲ ಶೋರೂಮ್ ಗ್ಲಾಸ್ನ ಹೊಡೆದಾಕೊಂಡು ನುಗ್ತಾ ಇರೋದಾಗ ಈ ಶೋರೂಮ್ ಒಳಗಡೆ ಢಮಾರ್ ಹೋಯ್ತು. ಗಾಬರಿ ಆಗೋದ ಬ್ಯಾಟ್ಸ್ಮನ್ ಅಂಕಲು. ನನಗೂ ಗೊತ್ತಿಲ್ಲ ಅಂಕಲ್, ಹೇಳ್ದವನು ನಾವು ಮಾಡಿದ್ವಿ ಅಷ್ಟೇ, ತಲೆ ಮೇಲೆ ಗನ್ನಿಟ್ರೆ ನೀವು ಮಾಡ್ತೀರ, ದುಡ್ಡೆಲ್ಲ ಕೊಟ್ಟ.
ಒಳ್ಳೆ ಒಂದು ಗೈಸ್ ಮೈಕಲ್ಲು ನೋಡಿ, ಕ್ಯಾರೆಕ್ಟರ್ ಶಿಫ್ಟ್ ಆಯಿತು. ಇಷ್ಟು ದಿನ ನಾವು ಯಾರನ್ನ ಬಾಸ್ ಅಂತ ಹೇಳಿದ್ವೋ ಅವನ್ನೇ ಹೊಡಿಬೇಕು ಇವಾಗ, ಯಾಕಂದರೆ ಕ್ಯಾರೆಕ್ಟರ್ ಶಿಫ್ಟ್ ಆಗಿದೆ. ತಗೋ ತಗೋ ತಗೋ. ಏನು ನೋಡಿ ಗೈಸ್, ಗನ್ನು, ಬಾಂಬು, RPG ಎಲ್ಲ ಆಮೇಲೆ ಫಸ್ಟು ಕೈಯಲ್ಲಿ ಹೊಡಿಬೇಕು. ನನಗೆ ಕೊಡ್ತೀಯ ಬೋಡ? ತಗೋ. ಏನು ಕೊಟ್ಟ ಗೈಸ್, ಪಕ್ಕಂತ ಕೊಟ್ಟ. ಹೇಳ್ತಾವ ನೋಡಿ ಗೈಸ್ ಮೈಕಲ್ಲು, ನೀನು ಯಾರ ಕಾರಲ್ಲೇ ಕೊಟ್ಟ ಗೈಸ್. ಅಯ್ಯಪ್ಪ, ಏನು ನೋಡಿ ದೊಡ್ಡ ಗ್ಯಾಂಗ್ಸ್ಟರು ಮೈಕಲ್ಲು. ಅವನ ಮನೇಲಿ ನೀನು ರಾಬರಿ ಮಾಡಿದ್ರೆ ಬಿಡ್ತೀನ ಅಂತ ಹೇಳ್ತಾವನೆ. ಆ್ಯಕ್ಚುಲಿ ಅವ್ನ ಮಗನಿಗೆ ಮೋಸ ಮಾಡಿದ್ದಾನೆ ಗೈಸ್ ಇವನು. ಮಗಂಗೆ ಮೋಸ ಮಾಡಿ ಕಾರ್ನ ಹಿಂಗೆ ಎತ್ಕೊಂಬರಕ್ಕೆ ಹೋಗಿರೋದು. ಗೊತ್ತು ಮೈಕಲ್ ಗೊತ್ತಾದರೆ ಸಾಯಿಸ್ಬಿಡ್ತಾನೆ ಅಂತ. ಸೊ ಹೇಳ್ತಾವ್ನು ನೋಡಿ, ಕಾರ್ಗೆ ತುಂಬ ಡ್ಯಾಮೇಜ್ ಆಗಿದೆ, ಆರಾಮಿಂದು ನೀಟಾಗಿ ಕಾರ್ನ ರೆಡಿ ಮಾಡಿಸಿ ಕಾರ್ನ ಮನೆಗೆ ಕಳಿಸು ಅಂತ ಹೇಳ್ತಿದ್ದಾನೆ ನೋಡಿ. ವಾರ್ನಿಂಗ್ ಕೊಟ್ಟು ಹೋದ. ಸೊ ಯು ನೋ ಇಟ್ ಆಲ್ ಗೈಸ್. ಇವಾಗಿಂದ ಆಟ ಬೇರೆ ಥರ ಇರುತ್ತೆ. ಇವಾಗಿಂದ ನಾವು ಮೈಕಲ್ಲು. ಫ್ರ್ಯಾಂಕ್ಲಿನ್ ಕತೆ ಆಗೋಯ್ತು. ಸೊ ವಿ ಆರ್ ಮೈಕಲ್. ಇವಾಗಿಂದ ಅಸ್ಲಿ GTA ಸ್ಟಾರ್ಟ್. ಇಷ್ಟು ದಿನ ನೋಡಿದ್ದೆಲ್ಲ ಬೇಸಿಕ್ ಮಿಷನ್ಸ್ ಆಗಿತ್ತು, ಇವಾಗಿಂದ ಒಳ್ಳೆ ಮಿಷನ್ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ ಏನಿದೆ ನೋಡಿ ಗೈಸ್ ನಮ್ಮ ಹೀರೋ. ಏನು ನೋಡಿ, ಸ್ವಲ್ಪ ಏಜ್ ಆಗಿದೆ ಆದ್ರೂ ಒಂದು ಮಾಸ್ಟರ್ ಮೈಂಡು ಗ್ಯಾಂಗ್ಸ್ಟರ್ ಗೈಸ್ ಇವನು. ನೋಡಿದ್ರಲ್ವ ಅವನ ಮನೆ ಹೆಂಗಿತ್ತು ಅಂತ, ಅವನ ಮನೆ, ಅವನ ಕಾರುಗಳು. ಸೊ ಈ ವಿಡಿಯೋ ಒಂಥರ ಒಂದು ಹೀರೋ ಬರ್ತ್ ಥರ ಇತ್ತು ಗೈಸ್. ನನಗಂತೂ ಕ್ರೇಜಿಯಾಗಿ ಫೀಲ್ ಆಗ್ತಾಯಿದೆ. ಒಂದು ಒಳ್ಳೆ ರೈಡ್ ಮಾಡಿ ಮನೆಗೆ ಹೋಗೋಣ ರೀ ಗೈಸ್. ಅಂಕಲ್ದೇ ಕಾರ್ ತೊಗೊಂಡು ಹೋಗೋಣ. ಒಂದು ಒಳ್ಳೆ ರೈಡ್ ಮಾಡಿ ನಮ್ಮ ಹೊಸ ಮನೆಗೆ ಹೋಗೋಣ. ಹೊಸ ಕ್ಯಾರೆಕ್ಟರ್ ಕೊಟ್ಟ ಮೇಲೆ ಮನೆಯೂ ಹೊಸದಾಗೇ ಇರುತ್ತೆ. ನಮ್ಮದು ಲಕ್ಸುರಿ ಮ್ಯಾನ್ಷನ್ನು ಒಂಥರ ಫೀಲ್ ಬೇರೆ ಗೈಸ್ ಇದು. ನೋಡಿ ಮ್ಯಾಪಲ್ಲಿ M ಅಂತ ಬಂದಿದೆ. ಇವಾಗ ನಮ್ಮ ಮನೆ F ಅಲ್ಲ, ಫ್ರ್ಯಾಂಕ್ಲಿನ್ ಅಲ್ಲ, ನೋಡಿ ಹೋಗ್ಬಿಟ್ಟಿದೆ ಅದು. ಸೊ ವಿ ಆರ್ ಗೋಯಿಂಗ್ ಟು M ಅನ್ನೋದು ಮೈಕಲ್ ನಮ್ಮ ಮನೆ. ಸೊ ಲೆಟ್ಸ್ ಗೋ. ಎಲ್ಲಿಂದ ರಾಬರಿ ಮಾಡ್ಕೊಂಡು ಬಂದ್ವೋ ಇವಾಗ ಅದೇ ನಮ್ಮ ಮನೆ ಆಗಿದೆ ಗೈಸ್. ಏನು ಫೀಲ್ಸ್ ಹೇಳಿ. ಇಷ್ಟು ದೊಡ್ಡ ಮ್ಯಾನ್ಷನ್ ಇತ್ತಲ್ವಾ, ಇನ್ಮೇಲಿಂದ ನಾವು ಆ ಮ್ಯಾನ್ಷನಲ್ಲಿ ಇರ್ತೀವಿ. ನಾನು ಲಾಸ್ಟ್ ವಿಡಿಯೋ ಎಂಡಿಂಗಲ್ಲಿ ಹೇಳಿದೆ ಮುಂದೆ ನಾವು ಒಂದು ದೊಡ್ಡ ಮನೆ ತೊಗೊತೀವಿ ಅಂತ. ಬಟ್ ಈ ವಿಡಿಯೋದಲ್ಲೇ ಆಗೋಗುತ್ತೆ ಅಂತ ಗೊತ್ತಿರಲಿಲ್ಲ. ಲೆಟ್ಸ್ ಗೋ. ಒಳ್ಳೆ ಮನೆ ಬಿಡಿ ಗೈಸ್. ಇಲ್ಲೇನೋ ಆಗ್ತಾಯಿದೆ ಗೈಸ್ ರಾಬರಿ. ಸ್ವಲ್ಪ ನಾವು ಸೂಪರ್ ಮ್ಯಾನ್ ಕೆಲಸ ಮಾಡೋಣ ಇರಿ. ಕಳ್ಳಿನ ಹಿಡ್ಕೊಟ್ಬಿಡೋಣ ಅವಳಿಗೆ. ಇರೋ. ಅಯ್ಯೋ, ಕಳ್ಳಿನ ಹಿಡಿಯೋ ಬರ್ದಲ್ಲಿ ಇನ್ನೂ ಇಬ್ಬರು ಔಟ್ ಆಗಿಬಿಟ್ರು. ಇರೋ ಬಂದೆ. ಶೂಟ್ ಮಾಡ್ತಾವನೆ ಗೈಸ್ ಆವಾಗಲೇ. ಇರೋ, ನಮ್ಮ ಹತ್ರನೂ ಗನ್ನಿದೆ. ಬಂದೇ ಇರು ಸ್ವಲ್ಪ ಶೂಟಿಂಗೇ ಕಷ್ಟ ಗೈಸ್. ನಂಗೆ ಏನು ಮಾಡೋಕ್ಕೆ ಬರೋಲ್ಲ ಕಂಟ್ರೋಲರಲ್ಲಿ. ಮುಂದಕ್ಕೆ ನೋಡಿತೀನಿ. ತಗೋ ಮಲ್ಕೊಂಡು ಕೊಡ್ತೆ. ತಗೋ. ಹಾಂ, ಹೋದ ಗೈಸ್. ಕೊಡು. ಏನೋ ಕಳ್ತನ ಮಾಡಿದ್ದು ಕೊಡು. ಕೊಟ್ಟ ಅನ್ಕೊತೀನಿ ಗೈಸ್. ಇಲ್ಲೇ ಬಿದ್ದಿದೆ. $2,000. ನಾವು ಅವ್ರಿಗೆ ವಾಪಸ್ ಕೊಡ್ಬೋದಿಲ್ಲ, ನಾವು ಇಟ್ಕೊಬೋದು ಅಂತೆ. ನನಗೆ ಒಂದು ಬುಲೆಟ್ ಬಿದ್ದಿದೆ ಗೈಸ್. ಹೋಗಮ್ಮ, ನಾನೇ ಇಟ್ಕೊತೀನಿ. ಬುಲೆಟ್ ತಿಂದಿದ್ದು ನಾನು, $2,000 ನಿಂಗ. ಚೆನ್ನಾಗಿದೆ ಗೈಸ್ ಇದು. ಯಾರೋ ರಾಬರಿ ಮಾಡ್ತಿದ್ದವ್ರನ್ನ ಕಾಪಾಡೋ ಥರ ಹೋಗ್ಬಿಟ್ಟು ನಾವೇ ರಾಬರಿ ಮಾಡಿದ್ರೆ ಅಮೌಂಟ್ ಎತ್ಕೊಂಡು ಬಂದುಬಿಟ್ಟಿದ್ದೀವಿ. $2,000. ಇದು ಚೆನ್ನಾಗಿದೆ ಬಿಸ್ನೆಸ್. ನೋಡಿ ಮನೆಗೆ ಹೋಗ್ತಾ $2,000 ಅರ್ನಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಐ ಆಮ್ ಅ ಫ್ಯಾಮಿಲಿ ಮ್ಯಾನ್ ಗೈಸ್. ನೋಡಿ ಅಲ್ಲಿ ಮೈಕಲ್ ಒಂದು ಫ್ಯಾಮಿಲಿ ಮ್ಯಾನ್. ಅವ್ನಿಗೆ ಎಷ್ಟು ಕಷ್ಟ ಇರುತ್ತೆ. ಸೊ ಆ ದಿನದ ಅರ್ನಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದೇ ಅಲ್ವಾ ಮೀನು ಖಾನಾ ಪೀನಾಗೆ. ಸೊ ನೋಡಿ $2,000 ಮಾಡ್ಕೊಂಡ. ಇವಾಗ ನೆಮ್ಮದಿಯಾಗಿ ಮನೇಲಿ ಹೋಗಿ ಆರಾಮಾಗಿ ಊಟ ಎಲ್ಲ ಮಾಡಿ ಮಲ್ಕೊಳ್ಳೋದಷ್ಟೇ. ಇಷ್ಟೇ ಲೈಫ್ ಗೈಸ್. ಎಂಥ ಮ್ಯಾನ್ಷನ್ ಇದೆ. ಸೊ ಲೆಟ್ಸ್ ಗೋ. ಇನ್ನೇನು ಬಂತು ಗೈಸ್ ನಮ್ಮ ಮನೆ, ಹೊಸ ಮನೆ. ನಮಗೆ ಮೈಕಲ್ಗೆ ಹಳೆ ಮನೆ, ಬಟ್ ನಾವು ಇನ್ಮೇಲಿಂದ ಆ ಮನೇಲಿ ಇರ್ತೀವಿ. ಲೆಟ್ಸ್ ಗೋ. ಗೇಮಲ್ಲಿ ಗ್ರೋತ್ ಆಗ್ತಾಯಿದ್ರೆ ಅದೊಂದು ಫೀಲಿಂಗೇ ಬೇರೆ ಗೈಸ್. ಕ್ರೇಜಿಯಾಗಿರುತ್ತೆ. ನೋಡಿ ನಾವು ಬಂದರೆ ಓಪನ್ ಆಗುತ್ತೆ ಗೇಟು, ಯಾಕಂದರೆ ನಮ್ಮ ಮನೆ ಇವಾಗಿದು. ಸೊ ಈ ವಿಡಿಯೋಗೆ ಇಷ್ಟೇ ಗೈಸ್. ನನ್ನ ಪ್ರಕಾರ
ಸೊ ನೆಕ್ಸ್ಟ್ ವೀಡಿಯೋನ ಒಂದು ಹೊಸ ಬರ್ತ್ ಥರ ಸ್ಟಾರ್ಟ್ ಮಾಡಿ ಇನ್ನೂ ಚೆನ್ನಾಗಿರುತ್ತೆ. ಸೊ ಲೆಟ್ಸ್ ಎಂಡ್ ದಿಸ್ ವಿಡಿಯೋ ಹಿಯರ್. ನೋಡಿ ಮನೆ ಎಲ್ಲ ತೋರಿಸ್ತಾ ಇದ್ದಾರೆ ಹೆಂಗೆ ಅಂತ. ನೋಡಿ ಗೈಸ್, ನಮ್ಮ ಮನೆ, ನಮ್ಮ ಗಾರ್ಡನ್ನು, ನಮ್ಮ ಪಾರ್ಕಿಂಗು, ನಮ್ಮ ಹೊಸ ಮನೆ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ನೆಕ್ಸ್ಟ್ ವಿಡಿಯೋಯಿಂದ ಹೊಸ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ 4 ಬೇಗ ಬರುತ್ತೆ, ಅಲ್ಲಿವರೆಗೂ ಕಾಯ್ತಾ ಇರಿ. ಸೊ ದಿಸ್ ಈಸ್ ಎಕ್ಸ್ಟ್ರೀಮ್ ಕನ್ನಡಿಗ ಸೈನಿಂಗ್ ಆಫ್. ಥ್ಯಾಂಕ್ ಯು ಗೈಸ್, ಬಾಯ್. ಟಕಾಯ್ಸು ಟಕಾಯ್ಸು ಲಗ ಲಗ ಲಗಾಯ್ಸು ಲಗ ಲಗ ಲಗ